Hello students, in this video I will explain potential energy system of 2-point charges. Here also bringing charges from infinity point. For example, considering a Q1 and next Q2 point. This is the distance is R12 vector. Here also Q2, charge Q2 is bringing from a infinity point. This point charge is bringing from a infinity point. So here what is the work done? What is the work done antandre? See here, Q2 point charge is brought from infinity point. ಈ ತರ ಇತ್ತು ಡಯಾಗ್ರಾಮ್ Q1 Q2 ಇದು ಇನ್ಫಿನಿಟಿ ಪಾಯಿಂಟ್. ಇದನ್ನ ಏನಂತ ಹೇಳ್ತೀವಿ? ಡಿಸ್ಟೆನ್ಸ್ R12 ವೆಕ್ಟರ್. ಹೌದಾ? ಪಾಯಿಂಟ್. ಸೊ ವರ್ಕ್ ಡನ್ in carrying a charge Q2 from infinity to B point. ಹೌದಾ? ಇದು A ಪಾಯಿಂಟ್, ಇದು B ಪಾಯಿಂಟ್. ಇನ್ಫಿನಿಟಿನಿಂದ ಎಲ್ಲಿಗೆ ತಂದೀವ್ರಿ? B ಪಾಯಿಂಟಿಗೆ ತಂದೀವಿ. ಹೌದ್ರಿ? ನೆಕ್ಸ್ಟ್ ಏನು ಬರ್ತೀವಿ ಇಲ್ಲಿ ಅಂತಂದರೆ, U ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಈಸ್ ಈಕ್ವಲ್ಸ್ ಟು ವರ್ಕ್ ಡನ್ ಅಂದರೆ ಇಂಡೈರೆಕ್ಟ್ಲಿ ನೆಟ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ಸ್ ಟು W ಅಂತೇಳಿ ಹೇಳ್ತೀವಿ. ಇದನ್ನ ಏನಂತ ಬರ್ತೀವಿ ಅಂದರೆ, ವರ್ಕ್ ಡನ್ ಅಂದರೆ ಪೊಟೆನ್ಷಿಯಲ್ ಇಂಟು ಚಾರ್ಜ್ ಅಂತೇಳಿ ಬರ್ತೀವಿ ರೀ. ನೆಕ್ಸ್ಟ್ ನೋಡ್ರಿ, ಪೊಟೆನ್ಷಿಯಲ್ ಎಟ್ B ಪಾಯಿಂಟ್, ಪೊಟೆನ್ಷಿಯಲ್ ಎಟ್ B ಬಿಕಾಸ್ ಆಫ್ ಡ್ಯೂ ಟು Q1, ಪೊಟೆನ್ಷಿಯಲ್ ಎಟ್ B ಪಾಯಿಂಟ್ ಬಿಕಾಸ್ ಆಫ್ Q1. ಹೌದಾ? ನೆಕ್ಸ್ಟ್ ಏನಂತ ಆಗ್ತೈತಿ ಇದು ಇಕ್ವೇಶನ್ ಅಂತಂದರೆ, V ಈಕ್ವಲ್ಸ್ ಟು Q ಡಿವೈಡೆಡ್ ಬೈ 4πε0 R ಅಂತೇಳಿ ಬರ್ತೈತಿ ಸ್ಟ್ಯಾಂಡರ್ಡ್ ಇಕ್ವೇಶನ್. ಇದನ್ನ ಏನು ಬರ್ತೀವಿ ಅಂದರೆ, V ಈಕ್ವಲ್ಸ್ ಟು Q1. ಇಲ್ಲಿ ನೋಡ್ರಿ, ಪೊಟೆನ್ಷಿಯಲ್ ಎಲ್ಲೇ ಐತಿ? B ಪಾಯಿಂಟ್ನಲ್ಲೇ ಅದ. ಎಲ್ಲಿಂದ ಬಂದದ? ಡ್ಯೂ ಟು ಚಾರ್ಜ್ Q1 ನಿಂದ ಬಂದೈತಿ. ಹೌದ್ರಿ? ಅದಕ್ಕೆ ಇಲ್ಲಿ ಏನು ಬರ್ತೀವಿ ಅಂದರೆ, ನೆಕ್ಸ್ಟ್ V ಈಕ್ವಲ್ಸ್ ಟು Q1 ಡಿವೈಡೆಡ್ ಬೈ 4πε0 R12 ವೆಕ್ಟರ್ ಅಂತೇಳಿ ಬರ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ? ಪೊಟೆನ್ಷಿಯಲ್ ಎನರ್ಜಿ ಬರಿಬೇಕಲ್ಲ. ಇಲ್ಲ ಐತ್ರಿ ಪೊಟೆನ್ಷಿಯಲ್ ಎನರ್ಜಿ, B ಪಾಯಿಂಟ್ನಲ್ಲಿ ಐತೆ ಅಂತೇಳಿ ಬರಿಬೇಕಾಗೈತಿ. ಪೊಟೆನ್ಷಿಯಲ್ ಎನರ್ಜಿ ಎಟ್ B ಪಾಯಿಂಟ್. ವರ್ಕ್ ಡನ್ ಅಂದರೆ ಏನು ಮಾಡಿರ್ತೀವಿ ನಾವು? ಬ್ರಿಂಗಿಂಗ್ ಎ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಪಾಯಿಂಟ್ B ಹೇಳಿದ್ದೀವಿ. ಹೌದಿಲ್ಲ? ವರ್ಕ್ ಡನ್ ಅಂದರೆ Q1 ಡಿವೈಡೆಡ್ ಬೈ 4πε0 R12 ವೆಕ್ಟರ್. ಸೇಮ್ ಬರೆದು ಇಕ್ವೇಶನ್ ಏನು ಮಾಡ್ಬೇಕು? ಇಂಟು Q2. ಹೌದಾ? ದಿಸ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ ಸಿಸ್ಟಮ್ ಆಫ್ 2 ಪಾಯಿಂಟ್ ಅಂತೇಳಿ ಹೇಳ್ತೀವಿ.